ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದು ನಾವು ಕಿರುತೆರೆಯ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಹೌದು, ಅದು ಬೇರೆ ಯಾವುದೂ ಅಲ್ಲ, ಪ್ರಸ್ತುತ ಟಿಆರ್ಪಿ ರೇಟಿಂಗ್ನಲ್ಲಿ ಧೂಳೆಬ್ಬಿಸುತ್ತಿರುವ ಕರ್ಣ ಧಾರಾವಾಹಿ. ಪ್ರತಿದಿನ ಸಂಜೆ ವೀಕ್ಷಕರು ಕರ್ಣ ಮತ್ತು ನಿತ್ಯನ ಪ್ರೇಮಕಥೆಗಾಗಿ ಕಾದು ಕುಳಿತಿರುತ್ತಾರೆ. ಆದರೆ ಕಳೆದ 2 ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಜ್ವಾಲಾಮುಖಿಯಂತೆ ಹಬ್ಬುತ್ತಿದೆ. ಕರ್ಣ ಸೀರಿಯಲ್ನಿಂದ ನಿತ್ಯ ಔಟ್, ನಮ್ರತಾ ಗೌಡ ಅವರು ಸೀರಿಯಲ್ ಬಿಡಲು ನಿರ್ಧರಿಸಿದ್ದಾರೆ ಎಂಬ ಈ ಒಂದು ಸಾಲು ಲಕ್ಷಾಂತರ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ. ಏಕೆ ಈ ಸುದ್ದಿ ಹಬ್ಬುತ್ತಿದೆ? ನಮ್ರತಾ ಗೌಡ ಅವರಿಗೂ ಮತ್ತು ಸೀರಿಯಲ್ ತಂಡಕ್ಕೂ ಭಿನ್ನಾಭಿಪ್ರಾಯ ಬಂದಿದೆಯೇ? ಅಥವಾ ಕಥೆಯಲ್ಲಿ ಏನಾದರೂ ದೊಡ್ಡ ಬದಲಾವಣೆಯಾಗಲಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಉತ್ತರ ಹುಡುಕಲಿದ್ದೇವೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ನಮ್ರತಾ ಗೌಡ ಕೇವಲ ಒಬ್ಬ ನಟಿಯಲ್ಲ, ಕಿರುತೆರೆಯ ಸೆನ್ಸೇಷನ್. ನಾಗಿಣಿ ಧಾರಾವಾಹಿಯ ಮೂಲಕ ಅವರು ಗಳಿಸಿದ ಜನಪ್ರಿಯತೆ ಅಷ್ಟಿಷ್ಟಲ್ಲ. ಆನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಅವರು ತೋರಿದ ಆಟ, ಅವರ ವ್ಯಕ್ತಿತ್ವ ಎಲ್ಲರಿಗೂ ಇಷ್ಟವಾಗಿತ್ತು. ಬಿಗ್ ಬಾಸ್ನಿಂದ ಹೊರಬಂದ ನಂತರ ನಮ್ರತಾ ಅವರು ಯಾವ ಪ್ರಾಜೆಕ್ಟ್ ಆರಿಸಿಕೊಳ್ಳುತ್ತಾರೆ ಎಂಬ ಕುತೂಹಲ ಎಲ್ಲರಲ್ಲಿತ್ತು. ಅವರ ಆಯ್ಕೆಯೇ ಈ ಕರ್ಣ ಸೀರಿಯಲ್. ಈ ಸೀರಿಯಲ್ನಲ್ಲಿ ಅವರು ನಿತ್ಯ ಎಂಬ ಪಾತ್ರವನ್ನು ಎಷ್ಟು ಅದ್ಭುತವಾಗಿ ನಿಭಾಯಿಸುತ್ತಿದ್ದಾರೆ ಎಂದರೆ, ಜನರಿಗೆ ನಮ್ರತಾ ಎನ್ನುವುದಕ್ಕಿಂತ ನಿತ್ಯ ಎಂದೇ ಹೆಚ್ಚು ಪರಿಚಿತರಾಗಿದ್ದಾರೆ. ಕರ್ಣನ ಜತೆಗಿನ ಕಿತ್ತಾಟ, ಪ್ರೀತಿ ಮತ್ತು ಆಕೆಯ ಆ ತುಂಟತನ ಸೀರಿಯಲ್ನ ಜೀವಾಳ. ಇಂತಹ ಜನಪ್ರಿಯ ನಟಿ ಸಡನ್ ಆಗಿ ಸೀರಿಯಲ್ ಬಿಡುತ್ತಾರೆ ಎಂದರೆ ಅದು ಸಣ್ಣ ವಿಷಯವಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ, ನನ್ನ ಪಾತ್ರಕ್ಕೆ ಬೇಕಾದ ಪ್ರಾಮುಖ್ಯತೆ ಸಿಗುತ್ತಿಲ್ಲ, ನನಗೆ ಹೆಚ್ಚಿನ ಸ್ಕ್ರೀನ್ ಸ್ಪೇಸ್ ನೀಡುತ್ತಿಲ್ಲ ಎಂದು ನಮ್ರತಾ ಅಸಮಾಧಾನಗೊಂಡಿದ್ದಾರೆ ಎಂಬ ವದಂತಿಯಿದೆ. ಆದರೆ ಇದು ಎಷ್ಟು ಮಟ್ಟಿಗೆ ನಿಜ? ಈಗ ನಾವು ಈ ವದಂತಿ ಹೇಗೆ ಹುಟ್ಟಿಕೊಂಡಿತು ಎಂಬುದನ್ನು ವಿಶ್ಲೇಷಿಸೋಣ. ಯಾವುದೇ ಸೀರಿಯಲ್ನಲ್ಲಿ ಕಥೆ ಹರಿಯುವಾಗ ಕೆಲವೊಮ್ಮೆ ಸೈಡ್ ಕ್ಯಾರೆಕ್ಟರ್ಗಳಿಗೆ ಅಥವಾ ವಿಲನ್ ಪಾತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗುತ್ತದೆ. ಕರ್ಣ ಸೀರಿಯಲ್ನಲ್ಲೂ ಇತ್ತೀಚಿನ ಕೆಲವು ಸಂಚಿಕೆಗಳಲ್ಲಿ ಹಿರಿಯ ಕಲಾವಿದರ ಅಥವಾ ಇತರ ಕಥಾಂಧರದ ಮೇಲೆ ಹೆಚ್ಚು ಗಮನ ಹರಿಸಲಾಗಿತ್ತು. ಇದೇ ಕಾರಣಕ್ಕೆ ಅಭಿಮಾನಿಗಳು ನಮ್ಮ ನಿತ್ಯ ಎಲ್ಲಿ ಹೋದರೂ ನಮ್ರತಾ ಅವರಿಗೆ ಯಾಕೆ ಕಮ್ಮಿ ಸೀನ್ ಕೊಡುತ್ತಿದ್ದಾರೆ ಎಂದು ಪ್ರಶ್ನಿಸಲು ಶುರುಮಾಡಿದರು. ಈ ಸಂಘ ಅಸಮಾಧಾನವನ್ನೇ ಕೆಲವರು ದೊಡ್ಡದು ಮಾಡಿ ನಮ್ರತಾ ಸೀರಿಯಲ್ ಬಿಟ್ಟಿದ್ದಾರೆ ಎಂದು ಹಬ್ಬಿಸಿಬಿಟ್ಟರು. ಅಷ್ಟಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಚರ್ಚೆಗಳೇನು ಗೊತ್ತಾ? ಹಲವಾರು ಜನರು ನಮ್ರತಾ ಅವರ ಹಳೆಯ ಇಂಟರ್ವ್ಯೂಗಳನ್ನು ಎಡಿಟ್ ಮಾಡಿ ಹಾಕುತ್ತಿದ್ದಾರೆ. ಆದರೆ ವೀಕ್ಷಕರೇ, ನಮ್ರತಾ ಗೌಡ ಅವರು ಇಲ್ಲಿಯವರೆಗೆ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಂ ಅಥವಾ ಫೇಸ್ಬುಕ್ ಪೇಜ್ನಲ್ಲಿ ಈ ಬಗ್ಗೆ ಒಂದು ಪದವನ್ನೂ ಆಡಿಲ್ಲ. ವೀಕ್ಷಕರೇ, ಈಗ ನಾವು ನಿಮಗೆ ಅಸಲಿ ಸತ್ಯವನ್ನು ಹೇಳಲಿದ್ದೇವೆ. ನಮ್ರತಾ ಗೌಡ ಅವರು ಕರ್ಣ ಸೀರಿಯಲನ್ನು ಬಿಡುತ್ತಿಲ್ಲ. ಹೌದು, ಇದು ಪಕ್ಕಾ ಮಾಹಿತಿ. ನಮ್ರತಾ ಅವರು ಪ್ರತಿದಿನ ಶೂಟಿಂಗ್ ಸೆಟ್ಗೆ ಹೋಗುತ್ತಿದ್ದಾರೆ, ತಮ್ಮ ಸಹನಟರ ಜೊತೆ ನಗತ್ತಾ ನಲಿಯುತ್ತಾ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಾರೆ. ನಮ್ರತಾ ಅವರ ಪಾತ್ರಕ್ಕೆ ಮನ್ನಣೆ ಇಲ್ಲ ಎಂಬ ಮಾತು ಶುದ್ಧ ಸುಳ್ಳು. ಏಕೆಂದರೆ ಇಡೀ ಸೀರಿಯಲ್ ನಿಂತಿರುವುದೇ ಕರ್ಣ ಮತ್ತು ನಿತ್ಯನ ಸುತ್ತ. ಆಕೆಯನ್ನು ಸೀರಿಯಲ್ನಿಂದ ಹೊರಹಾಕುವ ಅಥವಾ ಆಕೆ ಹೊರಹೋಗುವ ಯಾವುದೇ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿಲ್ಲ. ಒಂದು ವೇಳೆ ಅವರು ಸೀರಿಯಲ್ ಬಿಡುವುದೇ ಆಗಿದ್ದರೆ ಖಂಡಿತವಾಗಿಯೂ ವಾಹಿನಿ ಅಥವಾ ಸ್ವತಃ ನಮ್ರತಾ ಅವರು ಲೈವ್ ಬಂದು ಅಥವಾ ಪೋಸ್ಟ್ ಮಾಡುವ ಮೂಲಕ ಅಧಿಕೃತವಾಗಿ ತಿಳಿಸಿರುತ್ತಾರೆ. ಹಾಗಾಗಿ ವದಂತಿಗಳಿಗೆ ಕಿವಿಗೊಡಬೇಡಿ. ಯೂಟ್ಯೂಬ್ನಲ್ಲಿ ಬರುವ ಎಲ್ಲಾ ಥಂಬ್ನೇಲ್ಗಳು ನಿಜವಾಗಿರುವುದಿಲ್ಲ. ವೀಕ್ಷಕರ ಗಮನ ಸೆಳೆಯಲು ಕೆಲವೊಮ್ಮೆ ಇಂತಹ ಸುದ್ದಿಗಳನ್ನು ಸೃಷ್ಟಿಸಲಾಗುತ್ತದೆ. ವೀಕ್ಷಕರೇ, ಕರ್ಣ ಸೀರಿಯಲ್ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿದೆ. ಈ ಯಶಸ್ಸನ್ನು ಕಾಪಾಡಿಕೊಳ್ಳಲು ನಮ್ರತಾ ಗೌಡ ಅಂತಹ ಪ್ರತಿಭಾವಂತ ನಟಿಯ ಅವಶ್ಯಕತೆ ತಂಡಕ್ಕೆ ತುಂಬಾ ಇದೆ. ನಮ್ರತಾ ಅವರು ತಮ್ಮ ವೃತ್ತಿ ಜೀವನದಲ್ಲಿ ಸದಾ ಬೆಳೆಯುತ್ತಿರಲಿ ಮತ್ತು ನಿತ್ಯ ಪಾತ್ರದ ಮೂಲಕ ನಮ್ಮನ್ನು ರಂಜಿಸುತ್ತಿರಲಿ ಎಂಬುದೇ ನಮ್ಮ ಆಶಯ. ಈ ವದಂತಿಗಳ ಬಗ್ಗೆ ನಿಮಗೇನನಿಸುತ್ತೆ? ನಿಮಗೂ ಕೂಡ ನಮ್ರತಾ ಗೌಡ ಅವರ ಪಾತ್ರ ಕರ್ಣ ಸೀರಿಯಲ್ನಲ್ಲಿ ಇಷ್ಟವೇ? ಒಂದು ವೇಳೆ ಅವರು ಸೀರಿಯಲ್ ಬಿಟ್ಟರೆ ನೀವು ಆ ಸೀರಿಯಲ್ ನೋಡ್ತೀರಾ? ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿಕ್ಷಣದ ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆ ಇರಿ. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಸಿಗೋಣ. ನಮಸ್ಕಾರ.